ಇವತ್ತು ನಾಡಿನೆಲ್ಲೆಡೆ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಸಡಗರ. ನಮಾಜ್ಗೆ ಕಪ್ಪು ಪಟ್ಟಿ ಧರಿಸಿ ಬಂದಂತಹ ಮುಸ್ಲಿಂ ಬಾಂಧವರು ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ಜಾರಿ ವಿರೋಧಿಸಿ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು. ಇಂದು ಕೈಗೆ ಕಪ್ಪು ಪಟ್ಟಿ ಧರಿಸಿ ನಮಾಜ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರೆಸೆಂಟ್ ಟೌನ್ನ ಮಸೀದಿ ಆವರಣದಲ್ಲಿ ನಡೆಯುತ್ತಿರುವಂತಹ ಒಂದು ನಮಾಜ್ನಲ್ಲಿ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತಹದ್ದು. ಇವತ್ತು ನಾಡಿನಾದ್ಯಂತ ರಂಜಾನ್ ಹಬ್ಬ ಅಂತಂದರೆ ಮುಸ್ಲಿಂ ಬಾಂಧವರ ಒಂದು ವಿಶೇಷವಾದಂತಹ ಹಬ್ಬ. ರಂಜಾನ್ ಹಬ್ಬಕ್ಕೆ ಸುಮಾರು 30 ದಿನಗಳ ಕಾಲ ಅವರು ಉಪವಾಸವನ್ನು ಮಾಡ್ತಾರೆ. ಉಪವಾಸವನ್ನು ಮಾಡಿದ ನಂತರ ಚಂದ್ರನನ್ನು ನೋಡಿ ಅವರು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಎಂದಿನಂತೆ ಇವತ್ತು ಕೂಡ ಅವರು ನಮಾಜ್ನಲ್ಲಿ ಭಾಗವಹಿಸಿದರು. ಆದರೆ ಈ ಬಾರಿ ಕಪ್ಪು ಪಟ್ಟಿನ ಧರಿಸಿ ನಮಾಜ್ನಲ್ಲಿ ಭಾಗವಹಿಸಿರುವಂಥದ್ದು. ಪ್ರೆಸೆಂಟ್ ಟೌನ್ ಮಸೀದಿ ಆವರಣದಲ್ಲಿ ನಡೆಯುತ್ತಿರುವಂತಹ ನಮಾಜ್ನಲ್ಲಿ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು. ನಾಡಿನೆಲ್ಲೆಡೆ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಸಡಗರ. ನಮಾಜ್ಗೆ ಕಪ್ಪು ಪಟ್ಟಿ ಧರಿಸಿ ಬಂದಂತಹ ಮುಸ್ಲಿಂ ಬಾಂಧವರು ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ಜಾರಿ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತಹದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳನ್ನು. ಈಗಾಗಲೇ ಕಪ್ಪು ಪಟ್ಟಿಯನ್ನು ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಅದು ಕೂಡ ಮೌನ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತಹದ್ದು. ನಾಡಿನಾದ್ಯಂತ ಇವತ್ತು ರಂಜಾನ್ ಹಬ್ಬದ ವಿಶೇಷ ಹಬ್ಬ ಮುಸಲ್ಮಾನ್ ಬಾಂಧವರಿಗೆ. ಇವತ್ತು ಅಂತಹ ಹಬ್ಬದ ದಿನ ಕಪ್ಪು ಪಟ್ಟಿಯನ್ನು ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಮೌನ ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತಹದ್ದು.